ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಮನೇಲಿ ಏನಾದರೂ 3 ಇಯರ್ಸ್ ಬಿಲೋ ಮಕ್ಕಳಿದ್ದಾರಾ? ಅವರು ತುಂಬ ಸಣ್ಣ ಇದ್ದಾರಾ? ವೆಯ್ಟ್ ಗೇನ್ ಆಗ್ತಾ ಇಲ್ವಾ? ಹಾಗಿದ್ರೆ ಅವ್ರಿಗೆ ವೀಕ್ಲಿ 2 ಟು 3 ಟೈಮ್ಸ್ ಈ ಥರ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್‌ನ ಮಾಡಿಕೊಡಿ. ಅವ್ರ ಡೆವಲಪ್‌ಮೆಂಟ್‌ಗೆ ಬೇಕಾಗಿರೋ ಎಲ್ಲ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇದರಲ್ಲಿ ಸಿಗುತ್ತೆ. ಮತ್ತು ಈ 4 ಟು 5 ಇಯರ್ಸ್ ಅಲ್ಲಿ ಮಕ್ಕಳಿಗೆ ಬ್ರೈನ್ ಡೆವಲಪ್‌ಮೆಂಟ್ ಅಂತೂ ತುಂಬ ಫಾಸ್ಟಾಗಿ ಆಗ್ತಾ ಇರುತ್ತೆ. ಅವ್ರಿಗಂತೂ ಈ ಥರ ಒಂದು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅಂತೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬೌಲ್‌ಗೆ ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಅಂಜೂರ, ಖರ್ಜೂರ ಇಲ್ಲಿ ನಾನು ಹಸಿ ಖರ್ಜೂರ ತಗೊಂಡಿದ್ದೀನಿ. ಇದಾದ್ಮೇಲೆ ವಾಲ್ನಟ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಇದನ್ನು ನಾವು ಮಗುಗೆ ಕೊಡೋದ್ರಿಂದ ಒಂದು 3 ಟು 4 ಟೈಮ್ಸ್ ಕ್ಲೀನ್ ಮಾಡ್ಕೋಬೇಕು. ಏಕೆ ಅಂತಂದರೆ ಈ ಖರ್ಜೂರದಲ್ಲಿ ಸಣ್ಣ ಸಣ್ಣ ಹುಳಗಳಿರುತ್ತೆ. ಸೊ ಅದಕ್ಕೋಸ್ಕರ 3 ಟು 4 ಟೈಮ್ಸ್ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಇದಾದ್ಮೇಲೆ ಅದಕ್ಕೆ ಬಿಸಿನೀರು ಹಾಕಿ ಒಂದು 6 ಟು 7 ಅವರ್ಸ್ ಸೋಕ್ ಮಾಡ್ಕೋಬೇಕು. ಇಲ್ಲಿ ನಾನು ಓವರ್ ನೈಟ್ ಸೋಕ್ ಮಾಡಿದ್ದೀನಿ. ಇದನ್ನ ಒಂದು ಮಿಕ್ಸಿ ಜಾರ್‌ಗೆ ಹಾಕೊಂಡು ಒಂದು ಬನಾನಾ ಹಾಕೋತಾ ಇದ್ದೀನಿ ನಾನು. ಬನಾನಾನ ಹೀಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದಾದ್ಮೇಲೆ ಸ್ವಲ್ಪ ಹಾಲು ಹಾಕೊಂಡು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಡ್ರೈ ಫ್ರೂಟ್ ಪೇಸ್ಟ್ ರೆಡಿಯಾಗಿದೆ. ಇದಕ್ಕೆ ಇನ್ನ ಸ್ವಲ್ಪ ಹಾಲನ್ನ ಆಡ್ ಮಾಡ್ಕೊಂಡ್ರೆ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಆಗುತ್ತೆ. ಈ ಥರ ಮಿಲ್ಕ್ ಶೇಕ್‌ನ ನಿಮ್ಮ ಮಕ್ಕಳಿಗೆ ವೀಕ್ಲಿ 2 ಟು 3 ಟೈಮ್ಸ್ ಕೊಡಿ. ಅವ್ರ ಡೆವಲಪ್‌ಮೆಂಟ್‌ಗೆ ಬೇಕಾಗಿರೋ ಎಲ್ಲಾ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇದರಲ್ಲಿ ಸಿಗುತ್ತೆ. ಮತ್ತೆ ವೆಯ್ಟ್ ಗೇನ್ ಕೂಡ ಆಗ್ತಾರೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.